ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಇದು 1 PM ನ್ಯೂಸ್ ಎಕ್ಸ್ಕ್ಲೂಸಿವ್. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಪಂಚಮಸಾಲಿ ಹೋರಾಟದ ಕಿಚ್ಚು ಜೋರಾಗಿದೆ. ಪಂಚಮಸಾಲಿ ಹೋರಾಟ ಇದೆಯಲ್ಲ, ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ವಿಪಕ್ಷಗಳ ಕೈಯಲ್ಲಿ ಈಗಾಗಲೇ ಸಾಕಷ್ಟು ಅಸ್ತ್ರಗಳಿದೆ. ಅದಕ್ಕೆ ಮತ್ತೊಂದು ಪ್ರಬಲವಾದ ಅಸ್ತ್ರ ಆಡ್ ಆಗಿರೋದು ಅದು ಪಂಚಮಸಾಲಿ ಹೋರಾಟ. 2A ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಸ್ತಾ ಇದ್ದಂತಹ ಹೋರಾಟ. ಕೆಲವು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ. ಕಳೆದ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ 2A ಮೀಸಲಾತಿಗಾಗಿ ಹೋರಾಟ ಮಾಡಿದ್ರು. ಈ ಸರ್ಕಾರದ ಮೇಲೆ ಒಂದಷ್ಟು ಭರವಸೆಗಳನ್ನ ಸಮುದಾಯದವರು ಮತ್ತು ಹೋರಾಟ ನಡೆಸ್ತಾ ಇದ್ದಂತ ಸ್ವಾಮೀಜಿಗಳು ಇಟ್ಕೊಂಡಿದ್ರು. ಆದ್ರೆ ಈ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ, ನಮ್ಮ ಅಹವಾಲುಗಳನ್ನ ಕೇಳಿಸ್ಕೊತಾ ಇಲ್ಲ ಅಂತ ಮತ್ತೊಮ್ಮೆ ಸಿಡಿದೆದ್ದಿದೆ ಸಮುದಾಯ. ಬೆಳಗಾವಿಯಲ್ಲಿ ನಡೀತಾ ಇದ್ದಂತಹ ಅಧಿವೇಶನಕ್ಕೆ ಈಗ ಪ್ರತಿಭಟನೆಯ ಬಿಸಿ ತಟ್ತಾ ಇದೆ. ರಾಜ್ಯದಲ್ಲಿ ಪಂಚಮಸಾಲಿ ಕಿಚ್ಚು ಮತ್ತೆ ಜೋರಾಗಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಜ್ವಾಲೆ ಧಗಧಗಿಸ್ತಾ ಇದೆ. ಕಾರಣ ಪಂಚಮಸಾಲಿ ಸಮುದಾಯದವರು 2A ಮೀಸಲಾತಿಗಾಗಿ ನಡೆಸಿದಂತಹ ಹೋರಾಟ. ಆ ಹೋರಾಟದಲ್ಲಿ ಪೊಲೀಸರು ನಡೆಸಿದಂತಹ ಲಾಠಿ ಚಾರ್ಜ್ನಿಂದ ಆಕ್ರೋಶಗೊಂಡಿದೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಬಿಸಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. ಗದಗ್ನಲ್ಲಿ ನಡೆದಂತ ಪ್ರತಿಭಟನೆಯ ದೃಶ್ಯ ಇದು. ಹೋರಾಟದ ಕಿಚ್ಚು ಜೋರಾಗಿತ್ತು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಅಂತ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಡೆದಂತ ಒಂದು ಅವಘಡ ಇದು. ಹೋರಾಟಗಾರರ ಕಾಲಿಗೆ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ. ಕಾಲಿಗೆ ಬೆಂಕಿ ತಗುಲಿರುವಂತಹ ದೃಶ್ಯ. ಬೆಳಗಾವಿ, ಗದಗ್, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇಡೀ ಪಂಚಮಸಾಲಿ ಸಮುದಾಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಬೀದಿಗಿಳಿದು ಹೋರಾಟ ನಡೆಸಿದೆ. ಚಿಕ್ಕೋಡಿ, ಗದಗ್, ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆಗೆ ವಾಗ್ವಾದ, ತಳ್ಳಾಟ, ನೂಕಾಟ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದೆ. ಮುಖ್ಯಮಂತ್ರಿಗಳು ಕ್ಷಮೆ ಯಾಚಿಸಬೇಕು. ಹೋರಾಟಗಾರರ ಮೇಲೆ ಪೊಲೀಸರು ನಡೆಸಿದಂತ ಲಾಠಿ ಚಾರ್ಜ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಸಿಎಂ ಕ್ಷಮೆ ಯಾಚನೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿಯಲ್ಲಿ ಹೋರಾಟ ನಡೀತಾ ಇದೆ. ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮುದಾಯದ ಮುಖಂಡರು ಹೋರಾಟ ನಡೆಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಮತ್ತೊಮ್ಮೆ ಪಂಚಮಸಾಲಿ 2A ಮೀಸಲಾತಿಗಾಗಿ ಹೋರಾಟದ ಕಿಚ್ಚು ಹಚ್ಚೋದಕ್ಕೆ ಇಡೀ ಸಮುದಾಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ರೆಡಿಯಾಗಿದೆ. ಸಾವಿರಾರು ಟ್ರಾಕ್ಟರ್ಗಳನ್ನ ತಂದು ಹೋರಾಟ ನಡೆಸ್ತೀವಿ ಸುವರ್ಣಸೌಧದ ಮುಂದೆ ಅಂತ ಕರೆ ಕೊಟ್ಟಿದೆ. ಆದರೆ ಜಿಲ್ಲಾಡಳಿತ ಟ್ರಾಕ್ಟರ್ ಹೋರಾಟಕ್ಕೆ ನಿರ್ಬಂಧ ಹಾಕಿದೆ. ಅದಕ್ಕೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು. ಹಾಗಾಗಿ ಶಾಂತಿಯುತವಾದ ಹೋರಾಟಕ್ಕೆ ಅನುಮತಿ ಕೊಡಲಾಗಿತ್ತು. ಆದ್ರೆ ಅಲ್ಲಿ ನಡೆದಂತ ಕಲ್ಲು ತೂರಾಟ, ಪೊಲೀಸರು ಲಾಠಿ ಚಾರ್ಜ್ ನಡೆಸ್ತಾರೆ. ಇದು ಯಾವ ಮಟ್ಟಿಗಿನ ಆಕ್ರೋಶಕ್ಕೆ ವ್ಯಕ್ತವಾಗಿದೆ ಅಂದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ಚಿಕ್ಕೋಡಿ, ಬಾಗಲಕೋಟೆ, ದಾವಣಗೆರೆ ಹೋರಾಟ ಹೇಗಿದೆ ಅಂತ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈ ರೀತಿ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ನಡೆಸೋದು ಇದು ಯಾವ ನ್ಯಾಯ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇಡೀ ರಾಜ್ಯದಾದ್ಯಂತ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಕಿಚ್ಚು ಹೇಗಿದೆ. ಲಾಠಿ ಚಾರ್ಜ್ ಮಾಡಿ ನಮ್ಮನ್ನ ಬೆದರಿಸೋ ಯತ್ನ ಇದು. ನಮ್ಮ ಹೋರಾಟ ಕುಗ್ಗಿಸೋದಕ್ಕೆ ಲಾಠಿ ಚಾರ್ಜ್ ಆಗಿದೆ. ಸರ್ಕಾರದ ವಿರುದ್ಧ ಜಯಮೃತ್ಯುಂಜಯ ಶ್ರೀಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾಠಿ ಚಾರ್ಜ್ ಮಾಡೋದ್ರ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಇಲ್ಲಿ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಲಿಂಗಾಯತ ವಿರೋಧಿಯಾಗಿದ್ದಾರೆ. ಪಂಚಮಸಾಲಿ ಶಾಸಕರು ಅಧಿವೇಶನದಲ್ಲಿ ಮಾತಾಡಬೇಕು. ಒಂದು ವೇಳೆ ಮಾತಾಡಿಲ್ಲ ಅಂದ್ರೆ 2028ರಲ್ಲಿ ಜನ ಉತ್ತರ ಕೊಡ್ತಾರೆ ಅಂತ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಈ ಬಾರಿ ಕಾಂಗ್ರೆಸ್ ಈ ಮಟ್ಟಿಗಿನ ಯಶಸ್ಸು ಗಳಿಸೋದಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಮತಗಳು ಕೂಡ ಕಾರಣ ಆಗಿದೆ. ಈಗ ಋಣ ತೀರಿಸುವಂತಹ ಸಮಯ. ಸರ್ಕಾರ 2A ಮೀಸಲಾತಿಗೆ ಈಗ ಮುಂದೆ ಬರಬೇಕು ಅಂತ ಸ್ವಾಮೀಜಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಅಧಿವೇಶನದಲ್ಲಿ ಮಾತಾಡಿಲ್ಲ ಅಂದ್ರೆ ಜನ ಉತ್ತರ ಕೊಡ್ತಾರೆ ಮುಂದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ.
ಪಂಚಮಸಾಲಿಗಳ ಮೇಲೆ ಆಗಿರುವ ಲಾಠಿ ಚಾರ್ಜ್ ಖಂಡಿಸಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಲಾಗ್ತಿದೆ. ಸ್ವತಃ ಸ್ವಾಮೀಜಿಯವರು ಇದ್ದಾರೆ ನಮ್ಮ ಜೊತೆ ಮಾತಾಡ್ಸೋಣ. 4-5 ವರ್ಷದಿಂದ ನೀವು ಹೋರಾಟ ಮಾಡ್ತೀರಿ, ಇಷ್ಟು ದಿನ ಆಗಿರಲಿಲ್ಲ ಲಾಠಿ ಚಾರ್ಜ್, ಏಕಾಏಕಿ ಲಾಠಿ ಚಾರ್ಜ್ ಆಗಕ್ಕೆ ಏನು ಕಾರಣ ಇದೆ? ಈ ಹೋರಾಟವನ್ನು ಕುಗ್ಗಿಸ್ಬೇಕು, ಬಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ನಾವು ಹೋರಾಟ ನಿಲ್ಲಿಸ್ತಿಲ್ಲ, ಅಂಜಿಸೋ ಪ್ರಯತ್ನ ಪಡಾಗಲಿಲ್ಲ. ಹಾಗಾಗಿ ಕೊನೆಯ ಪ್ರಯೋಗ ಮಾಡಿದ್ರೆ ಮಾರಣಕ್ಕೆ ಕಲ್ಯ ಮಾಡಿದರೆ ಈ ಹೋರಾಟ ನಿಲ್ಲುತ್ತೆ ಅಂತೇಳಿ ಈ ಹೋರಾಟ ನಿಂತಿಲ್ಲ. ಇವತ್ತು ಲಕ್ಷಗಟ್ಟಲೆ ಜನ ಬಂದು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಮತ್ತಷ್ಟು ಹೋರಾಟದ ಭುಗಿಲೆದ್ದಿದೆ. ಖಂಡಿತವಾಗಿ ನಾವು ಇದು ಶಾಂತಿ ಮಾಡಿವಿ, ಇನ್ನು ಕ್ರಾಂತಿಯುತ ಹೋರಾಟ ಮಾಡ್ತೀವಿ. ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ, ಎಲ್ಲ ಕಡೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಕ್ಕೆ ಹೇಳಿದ್ದೀನಿ. ಜನಸಾಮಾನ್ಯ ತೊಂದರೆ ಆಗದ ರೀತಿಯಲ್ಲಿ, ಆಂಬುಲೆನ್ಸ್ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸರಿಗೆ ಗೌರವ ಕೊಟ್ಟು ಹೋರಾಟ ಮಾಡಲಿಕ್ಕೆ ಕರೆ ಕೊಟ್ಟಿದೆ. ಸರ್ಕಾರ ಏಕಾಏಕಿ ಏನು ಈ ರೀತಿ ಮಾಡಿತ್ತೆ ಯಾಕಂತಂದ್ರೆ ಅವ್ರಿಗೇನು ಹೊಟ್ಟೆ ಕಿಚ್ಚು. ನಾವು ಎಷ್ಟೇ ಹೋರಾಟ ಕುಗ್ಗಿಸೋ ಪ್ರಯತ್ನ ಮಾಡಿದ್ರು, ಲಕ್ಷಗಟ್ಟಲೆ ಜನ ಸೇರಿದ್ರಲ್ಲ, ಇವ್ರ ಹೋರಾಟ ಜೀವಂತವಾಗೈತಲ್ಲ, ಇದನ್ನು ಹಣಿಬೇಕೇನಂತ ದುಷ್ಕೃತ್ಯ ಇಲ್ಲೇ ಒಂದು ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅದಕ್ಕೋಸ್ಕರವಾಗಿ ಪೊಲೀಸ್ ಅಧಿಕಾರಿಗಳ ಮೂಲಕ ಕುಮ್ಮ ಕೊಟ್ಟು ನಮ್ಮನ್ನು ದನಕ್ಕೆ ಬಡ್ದಂಗೆ ಬಡಿಯೋದು ಪ್ರಯತ್ನ ಮಾಡಿದ್ದಾರೆ. ಸಿ ಎಂ ಹೇಳಕ್ಕೆ ಇಷ್ಟಪಡ್ತೀರಿ. ನೀವು ಬಸವಣ್ಣವ್ರ ಫೋಟೋ ಹಾಕಿದ್ದಕ್ಕೆ ಭಾಳ ಖುಷಿ ಪಡ್ತಿದ್ದೀವಿ. ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದಕ್ಕೆ ಪಟಾಕಿ ಹಾರಿಸಿ ಅಭಿನಂದಿಸಿದ್ದೀವಿ. ಆದರೆ ಆ ಪರಂಪರೆ ಜನರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ತಾವು ಆದೇಶ ಮಾಡಿದ್ದು ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ ಇಲ್ಲ. ಈ ಮೂಲಕವಾಗಿ ನಿಮ್ಮನ್ನು ಲಿಂಗಾಯತ ವಿರೋಧಿ ಅನ್ನುವಂಥ ಮಾತನ್ನು ಇವತ್ತು ಸಾರ್ವಜನಿಕರು ಕೇಳಿ ಬರ್ತಾ ಇದೆ. ಆ ಲಿಂಗಾಯತ ವಿರೋಧಿ ನೀವು ಅಲ್ಲ ಅನ್ನೋದಾದರೆ ಅಂಥ ಅಧಿಕಾರನ ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಿ ಜನಾಂಗದ ಗೌರವ ಉಳಿಸೋ ಕೆಲಸ ಮಾಡಬೇಕು ಹೊರತು ಈ ರೀತಿಯಾಗಿರ್ತಕ್ಕ ಹಲ್ಲೆ ಮಾಡೋ ಪ್ರಯತ್ನ ಮಾಡಬೇಡ್ರಿ. ನಮ್ಮ ಹೋರಾಟ ನಿಮ್ಗೇನು ಮುಜುಗರ ಆಗಿದ್ದಾರೆ, ನಮ್ಮ ಹೋರಾಟದಲ್ಲಿ ನಿಮ್ಮ ಸರ್ಕಾರಕ್ಕೆ ಏನಾದರೂ ಡಿಸ್ಟರ್ಬ್ ಆಗಿದ್ರೆ ಓಪನ್ ಹೇಳಿ ಅಧಿವೇಶನದಲ್ಲಿ ನಾನು ಅಧಿಕಾರಿ ಇರೋವರೆಗೂ ನಿಮ್ಮ ಲಿಂಗಾಯತಕ್ಕೆ ನಾವೇನು ಕೊಡೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ರಿ. ನಾವು ಹೋರಾಟ ಮಾಡೋಕ್ಕೆ ನೀವಿರೋವರೆಗೂ ನಿಮ್ಮ ಸರ್ಕಾರ ವಿರುದ್ಧ ಹೋರಾಟ ಮಾಡೋಕ್ಕೆ ಹೋಗಲ್ಲ. ಜನರ ಸಂಘಟನೆ ಮಾಡ್ತೀನಿ. 2028ಕ್ಕೆ ನಮ್ಮನ್ನು ಪ್ರೀತಿ ಮಾಡುವಂಥ, ನಮ್ಮನ್ನು ಗೌರವಿಸೋ ಸರ್ಕಾರವನ್ನು ನಾವು ಅಧಿಕಾರ ತರ್ತೀವಿ. ಈಗ ಸದನದ ಅಧಿವೇಶನ ಚಾಲು ಆಗಿದೆ. ಸದನ ಒಳಗೆ ನೀವು ಹೊರಗೆ ಹೋರಾಟ ಮಾಡ್ತಿದ್ರಿ, ಒಳಗೂ ಕೂಡ ಸಾಕಷ್ಟು ಪಂಚಮಸಾಲಿ ಶಾಸಕರಿದ್ದಾರೆ, ಅವ್ರಿಗೆ ಏನು ಆಗ್ರಹ ಮಾಡಿ? ನಾನು ನಮ್ಮ ಎಲ್ಲ ಜನ ಶಾಸಕ ಗೆಳಕ್ಕೆ ಇಚ್ಛೆ ಪಡ್ತೀನಿ. ಈ ಜನಾಂಗದಲ್ಲಿ ಹುಟ್ಟಿದಿರಿ, ಜನಾಂಗದ ಅನ್ನ ಉಂಡಿರಿ, ಜನಾಂಗದ ನೀರು ಕೊಡ್ತೀರಿ, ಜನಾಂಗದ ಹೆಸರುಕೊಂಡು ಟಿಕೆಟ್ ತಗೊಂಡಿರಿ, ಜನಾಂಗದ ಹೆಸರುಕೊಂಡು ಅದು ಉನ್ನತ ಹುದ್ದೆಗೆ ಹೋದಿರಿ. ನೀವು ಅವತ್ತಕ್ಕೆ ಯಾರು ಹೋರಾಟಕ್ಕೆ ಬಂದಿಲ್ವೋ, ಬಂದವ್ರ ಬಗ್ಗೆ ನಾವು ಗೌರವ ಕೊಡ್ತೀನಿ. ಯಾರು ಹೋರಾಟಕ್ಕೆ ಬಂದಿಲ್ಲ ಅಂತೇಳಿ ನೀವು ಬೇಜಾರು ಮಾಡಿ ನಿಮ್ಗೆ ಕ್ಷಮಿಸ್ತೇನೆ. ಅಧಿವೇಶನ ಮಾತಾಡಿ ಅಂತ ನಾವು ಹೊರ ಮಾಡೋ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಇಂತಹ ಮಾರಣಾಂತಿಕ ಹಲ್ಲೆಯ ಕುರಿತು ನೀವು ಏನಾದರೂ ಮಾತಾಡದೆ ಹೋದರೆ, ನೀವೇನು ಧ್ವನಿ ಎತ್ತಿದ್ದು ಹೋದರೆ 2028ಕ್ಕೆ ನಮ್ಮ ಜನ ತಮ್ಮ ಹೃದಯದ ನಿಮಗೇನು ಗೌರವ ಇಟ್ಟಲ್ಲ, ಆ ಗೌರವದಿಂದ ದೂರ ಉರುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ನಮ್ಮೆಲ್ಲ ಶಾಸಕರು ಪಕ್ಷಾತೀತ ಹೇಳಿಕೆ ಇಚ್ಛೆ ಪಡ್ತೀವಿ. ಇಷ್ಟು ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.